ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ಸ್. ಫ್ರೆಂಡ್ಸ್, ಇವತ್ತು ಮನೆಯಲ್ಲಿ ಹೇಗೆ ಈಸಿಯಾಗಿ ಕೆ ಎಫ್ ಸಿ ಚಿಕನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮಗಳು ತುಂಬ ಫೋರ್ಸ್ ಮಾಡ್ತಾ ಇದ್ಲು ಕೆ ಎಫ್ ಸಿ ತಿನ್ನಬೇಕು ಅಂತ. ಹಾಗಾಗಿ ಇವತ್ತೊಳಗೆ ಮನೆಯಲ್ಲೇ ಕೆ ಎಫ್ ಸಿನ ಮಾಡಿಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಏನೇನೆಲ್ಲ ಬೇಕು ಅಂತ ನೋಡ್ಕೊಳ್ಳಿ. ಫಸ್ಟ್ ನಾನು ತೊಗೊಂಡಿದ್ದೀನಿ 1 kg ಚಿಕನ್ನ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಕ್ಲೀನಾಗಿ ತೊಳೆದಿರೋ ಅಂಥ ಚಿಕನ್ನಿಗೆ ಲೆಗ್ ಪೀಸಿಗೆ 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಪೆಪ್ಪರ್ ಪೌಡರ್, ಹಾಗೆ 1 ಸ್ಪೂನ್ ಗರಂ ಮಸಾಲ. ನಿಮಗೆ ಸ್ಪೈಸಸ್ಸು ಖಾರ ಬೇಕು ಅಂದರೆ ಸ್ವಲ್ಪ ಖಾರನೇ ಹಾಕ್ಕೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ 1 ಸ್ಪೂನ್ ಸೋಯಾ ಸಾಸ್, 1 ಸ್ಪೂನ್ ಗ್ರೀನ್ ಚಿಲ್ಲಿ ವೆನಿಗರ್. ಇದು ಗ್ರೀನ್ ಚಿಲ್ಲಿ ವೆನಿಗರ್, ಬೇಕಾದ್ರೆ ನೀವು ಪ್ಲೇನ್ ಕೂಡ ಹಾಕ್ಕೋಬೋದು. ನಾನು ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಸ್ವಲ್ಪ ಗ್ರೀನ್ ಚಿಲ್ಲಿ ಫ್ಲೇವರ್ನ ತೊಗೊಂಡಿದ್ದೀನಿ. ಆ್ಯಂಡ್ 1 ಸ್ಪೂನ್ ಟೊಮ್ಯಾಟೊ ಕೆಚಪ್. ಸೊ ಇದನ್ನಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಹಾಗೆ ಇದಕ್ಕೆ ಸ್ವಲ್ಪ 1/2 ಸ್ಪೂನ್ ಬೇಕಿಂಗ್ ಪೌಡರ್, ಹಾಗೆ ರುಚಿಗೆ ತಕ್ಕಷ್ಟು ಸಾಲ್ಟ್, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದನ್ನು ಎಷ್ಟು ನೀಟಾಗಿ ನಾವು ಮಿಕ್ಸ್ ಮಾಡ್ಕೋತೀವಿ ಅಷ್ಟು ಮಸಾಲೆಗಳು ಚೆನ್ನಾಗಿ ಹಿಡಿಯುತ್ತೆ. ಹಾಗೆ ನಾವೇನೇ ಡೀಪ್ ಫ್ರೈ ಮಾಡ್ತೀವಿ ಅಂತ ಅಂದಾಗ ಈ ರೀತಿ ಮಸಾಲೆಗಳನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1/2 ಅವರ್ ಇಲ್ಲ 1 ಅವರ್ 2 ಅವರ್ಸ್ ಈ ಥರ ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಟರೆ ಮಸಾಲೆಗಳೆಲ್ಲ ಚೆನ್ನಾಗಿ ಹಿಡಿದು ಆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಮಿಕ್ಸ್ ಮಾಡಿರೋ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಈ ರೀತಿ ಫೋಕಿಂದ ಅಲ್ಲಲ್ಲಿ ಸ್ವಲ್ಪ ಹೋಲ್ ಮಾಡಿ ಇಟ್ಕೊಂಡ್ರೆ ಮಸಾಲೆ ಎಲ್ಲ ಪೂರ್ತಿಯಾಗಿ ಚಿಕನ್ಗೆಲ್ಲ ಫುಲ್ಲು ಹಿಡಿಯುತ್ತೆ, ಚೆನ್ನಾಗಿ ಹಿಡಿಯುತ್ತೆ. ಸೊ ನಾನೆಲ್ಲ ಪೀಸ್ಗಳನ್ನೂ ಇದೇ ರೀತಿ ಫೋಕಲ್ಲಿ ಹೋಲ್ ಮಾಡಿ ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ಇದನ್ನು ಈಗ ಒಂದು ಹಾಫ್ ಆನ್ ಅವರ್ ಸಾಕಾಗಲ್ಲ. ನಾವು ಎಷ್ಟು ಹವರ್ಸ್ನ ಇದನ್ನು ಫ್ರೀಝರಲ್ಲಿಟ್ಟು ಫ್ರೀಸ್ ಮಾಡ್ತೀವೋ, ನೆನೆಯಕ್ಕೆ ಬಿಡ್ತೀವೋ ಅಷ್ಟು ಒಳ್ಳೆಯದು. ಸೊ ನಾನು ಹಾರ್ಡ್ಲಿ ಒಂದು 4 ಅವರ್ಸೇ ಬಿಟ್ಟಿದ್ದೀನಿ. ಸೊ 4 ಅವರ್ಸ್ ಇದು ನೆನ್ಕೊಳ್ಳಿ ಅಂತ ಫ್ರೀಸ್ ಮಾಡೋದಕ್ಕೆ ಇಟ್ಟೆ. ಸೊ ಇದಾದಮೇಲೆ ನೆಕ್ಸ್ಟ್ ಪ್ರೋಸೆಸ್ ಬಂದು ಹಿಟ್ಟುಗಳನ್ನ ನಾವು ರೆಡಿ ಮಾಡ್ಕೋಬೇಕು. ಚಿಕನ್ನ ಡೀಪ್ ಫ್ರೈ ಮಾಡಬೇಕಲ್ವ. ಸೊ ಅದಕ್ಕೆ ಬೇಕಾಗಿರೋವಂಥದ್ದು ಪೌಡರ್ಸ್ ಬಂದುಬಿಟ್ಟು ಇದಕ್ಕೆ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನಾನು. 1 ಕಪ್ ಮೈದಾ ಹಿಟ್ಟಿಗೆ 1/2 ಕಪ್ ಕಾರ್ನ್ಫ್ಲೋರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಇವಾಗ ನಾವು ಚಿಕನ್ಗೆ ಏನೇನೆಲ್ಲ ಪೌಡರ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಂಡಿದ್ವೋ ಇದಕ್ಕೂ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡರ್. ಸೊ ನಿಮಗೆ ಜಾಸ್ತಿ ಸ್ಪೈಸ್ ಖಾರ ಬೇಕು ಅಂದರೆ ಖಾರನೂ ಹಾಕ್ಕೋಬೋದು, ಕಡಿಮೆ ಬೇಕು ಅಂದ್ರೆ ಕಡಿಮೆನೂ ಹಾಕ್ಕೋಬೋದು. ಆ್ಯಂಡ್ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮ್ಯಾಗಿ ಮಸಾಲ. ಸೊ ಇದರಿಂದಾನೇ ಕೆ ಎಫ್ ಸಿ ಚಿಕನ್ನು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲೇ ಮನೆಯಲ್ಲೇ ಮಾಡಿಕೊಂಡಾಗ ಆ ಸ್ಟೈಲಲ್ಲೇ ನಮಗೆ, ಅಂದರೆ ಆ ಟೇಸ್ಟ್ ನಮಗೆ ಮನೆಯಲ್ಲೂ ಸಹ ಟೇಸ್ಟ್ ಸಿಗುತ್ತೆ. ಸೊ ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಇದಕ್ಕೆ ಮ್ಯಾಗಿ ಮಸಾಲ. ಸೊ ಇದು ನಿಮ್ಗೆ ಅಂಗಡಿನೆಲ್ಲ ಸಿಗುತ್ತೆ. ಮ್ಯಾಗಿ ಮಸಾಲ ಕೊಡಿ ಅಂದರೆ ಎಲ್ಲ ಶಾಪಲ್ಲೂ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ ಇದೇನು ಕಷ್ಟ ಏನೂ ಇಲ್ಲ ಮ್ಯಾಗಿ ಮಸಾಲ ಎಲ್ಲಿ ತೊಗೊಳ್ಳೋದು ಅಂತ. ಸೊ ನಿಮಗೆ ಮ್ಯಾಗಿ ಪ್ಯಾಕೆಟಲ್ಲೂ ಸಹ ಇದ್ದೇ ಇರುತ್ತೆ. ನಿಮಗೆ ಸಪ್ರೇಟಲ್ಲಿ ಬೇಕಂತಂದ್ರೂ ಅಂಗಡಿಯಲ್ಲಿ ಸಪ್ರೇಟಾಗೂ ಸಿಗುತ್ತೆ. ಸೊ ಮೇನ್ ಇದೆ. ಸೊ ಇದನ್ನು ಮಾತ್ರ ಮರಿಬೇಡಿ. ಮೇನ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಮ್ಯಾಗಿ ಮಸಾಲ. ಸೊ ಇದಿಲ್ಲ ಅಂದ್ರೂ ಮಾಡ್ಬೋದು, ಕೆ ಎಫ್ ಸಿ ಮಾಡಬಾರ್ದು ಅಂತ ಏನಿಲ್ಲ. ಬಟ್ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದಿದೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಈ ಸ್ಪೈಸಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದಾಯಿತು. ಜೊತೆ ಇದಕ್ಕೆ ಸ್ವಲ್ಪ ಸಾಲ್ಟು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಮೊದಲೇ ಚಿಕನ್ ಮ್ಯಾರಿನೇಟ್ ಏನು ಮಾಡ್ಕೊಂಡಿದ್ದೀವಿ ಅದಕ್ಕೂ ನಾವು ಹಾಕಿರೋದ್ರಿಂದ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಸೊ ಈಗ ನಾನು ಮ್ಯಾರಿನೇಟ್ ಆಗಿರೋ ಅಂಥದ್ದು, ಅಂದರೆ ಫ್ರೀಸ್ ಮಾಡ್ಕೊಂಡಿರೋ ಅಂಥ ಚಿಕನ್ನ ತೊಗೊಂಡಿದ್ದೀನಿ. ಎಣ್ಣೆನೂ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಸೊ ಇವಾಗ ನಾವೇನು ಮೇನ್ ಇದನ್ನೇ ಏನು ಮಾಡಬೇಕು ಅಂತಂದರೆ, ಈಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋವಂಥ ಲೆಗ್ ಪೀಸ್ಗಳನ್ನ ಈ ಪೌಡರ್ ಮಾಡ್ಕೊಂಡಿರೋವಂತಹ ಹಿಟ್ಟಿಗೆ ಇದನ್ನು ಚೆನ್ನಾಗಿ ಡಿಪ್ ಮಾಡಿಕೊಂಡು ಫುಲ್ ಪೌಡರ್ಸ್ನೆಲ್ಲ ಅದಕ್ಕೆ ಉದುರಿಸ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಮೇನ್ ಇನ್ನೊಂದು ಏನಪ್ಪ ಅಂತಂದರೆ ಪ್ರೋಸೆಸ್ಸು, ಕೋಲ್ಡ್ ವಾಟರ್, ಅಂದರೆ ಐಸ್ ಕ್ಯೂಬ್ ಹಾಕಿರುವಂತಹ ತುಂಬಾ ಕೋಲ್ಡ್ ಆಗಿರುವಂಥ ಕೋಲ್ಡ್ ವಾಟರ್ನಲ್ಲಿ ಅದನ್ನು
10 to 15 ಸೆಕೆಂಡ್ಸು ಡಿಪ್ ಮಾಡಿ ಬಿಡಬೇಕು ಅದರಲ್ಲಿ. ಸೊ ಅದರಲ್ಲಿ ಸ್ವಲ್ಪ ಹೊತ್ತು ಬಿಡಬೇಕು. ಅಷ್ಟು ಸೆಕೆಂಡ್ ಬಿಟ್ಟಾದಮೇಲೆ ಮತ್ತೆ ಅದನ್ನು ಆ ಪೌಡರ್ನ ಫುಲ್ ಅದ್ರ ಮೇಲೆ ಉದುರಿಸ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕು. ಅದರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಎಲ್ಲ ಆದಮೇಲೆ ಸ್ವಲ್ಪ ಡಸ್ಟಿಂಗ್ ಮಾಡ್ಕೋಬೇಕು, ಅಂದರೆ ಸ್ವಲ್ಪ ಟ್ಯಾಪ್ ಮಾಡ್ಕೋಬೇಕು. ಟ್ಯಾಪ್ ಮಾಡಿ ಈ ಥರ ನೋಡಿ, ಈ ಥರ ಈಸಿಯಾಗಿ ಟ್ಯಾಪ್ ಮಾಡ್ಕೋಬೇಕು. ಕೈಯಲ್ಲೇ ಟ್ಯಾಪ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದೇ ಥರ ಎಲ್ಲ ಚಿಕನನ್ನು ಟ್ಯಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಈಗ ಎಣ್ಣೆ ಕಾಯ್ದಿದೆ. ನಾನು ಯೂಶ್ವಲಾಗಿ ನಾನು ಎಣ್ಣೆ ಜಾಸ್ತಿ ಹಾಕೋದಿಲ್ಲ ಈ ಚಿಕನ್ ನಾನ್ ವೆಜ್ ಎಲ್ಲ ಮಾಡಿದಾಗ. ಕಬಾಬ್ಗೆ ಆಗಲಿ ಇದಕ್ಕೆಲ್ಲ ಎಣ್ಣೆ ಜಾಸ್ತಿ ಹಾಕೋದಿಲ್ಲ, ಯಾಕಂದರೆ ಅದು ನೆಕ್ಸ್ಟ್ ನಾವು ಏನಕ್ಕೂ ಯೂಸ್ ಮಾಡೋಕ್ಕಾಗೋದಿಲ್ವಲ್ಲ. ಹಾಗಾಗಿ ನಾನು ಎಣ್ಣೆ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸೊ ನೀವು ಬೇಕಾದರೆ ನೀವು ಜಾಸ್ತಿ ನೀವು ಯೂಸ್ ಮಾಡೋದಿಲ್ಲ, ಪರವಾಗಿಲ್ಲ ವೇಸ್ಟ್ ಆದರೂ ಅನ್ನೋರಾದಿದ್ರೆ ಪೂರ್ತಿ ಅಟ್ಲೀಸ್ಟ್ ಒಂದು 1/2 ಲೀಟರ್ ಎಣ್ಣೆ ಆದರೂ ಹಾಕ್ಕೋಬೇಕು ನೀವು, ಯಾಕಂದರೆ ಅದು ಡೀಪ್ ಫ್ರೈ ಆಗಬೇಕು, ಚೆನ್ನಾಗಿ ಮುಳುಗಬೇಕು ಚಿಕನ್ನು. ಸೊ ಆಗ ತಳ ಹಿಡಿಯೋದಿಲ್ಲ, ಬಾಣಲಿಗೆ ತಳ ಹಿಡಿಯೋದಿಲ್ಲ, ನೀಟಾಗಿ ಚಿಕನ್ ಫ್ರೈ ಆಗುತ್ತೆ. ಸೊ ನಾನು ಕಡಿಮೆ ಹಾಕಿರೋದಕ್ಕೆ ಸ್ವಲ್ಪ ತಳ ಹಿಡಿತಾ ಇತ್ತು. ಸೊ ನಾನು ಏನೇ ಮಾಡೋದಿದ್ರು ಸ್ವಲ್ಪ ವೇಸ್ಟ್ ಮಾಡಬಾರ್ದು ಅನ್ನೋದು ಕಾರಣ ನಾನು ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಸೊ ಪರವಾಗಿಲ್ಲ, ನಮಗೆ ಸ್ವಲ್ಪ ರೋಸ್ಟ್ ಆದರೂ ನಮಗೇನು ಚಿಂತೆ ಇಲ್ಲ. ಸೊ ಹಾಗಾಗಿ ನೀವು ಮಾಡ್ಕೋಬೇಕಾದ್ರೆ ನಿಮಗೆ ಎಷ್ಟು ಬೇಕು ಎಣ್ಣೆ ಅಷ್ಟನ್ನು ನೀವು ಹಾಕ್ಕೋಬೋದು. ಸೊ ಇಲ್ಲಿ ನಾನು ಎಣ್ಣೆ ಕಡಿಮೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಚಿಕನ್ನ. ಸೊ ನಾನು ಎರಡೂ ಕಡೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ಲಾಂಗ್ ಪ್ರೋಸೆಸ್ ಅನಿಸುತ್ತೆ, ಬಟ್ ಇದು ಲಾಂಗ್ ಪ್ರೋಸೆಸ್ ಇಲ್ಲ. ನಮಗೆ ಏನಂದರೆ ಇದಕ್ಕೆ ಟೈಮ್ ಬೇಕಾಗಿರೋದು ಮ್ಯಾರಿನೇಟ್ ಆಗೋಕ್ಕೆ ಮಾತ್ರ. ಮ್ಯಾರಿನೇಟ್ ಆಗೋದಕ್ಕೆ ಫ್ರೀಸ್ ಮಾಡೋದಕ್ಕೆ 1-2 hours ಟೈಮ್ ತೊಗೊಳುತ್ತೆ ಬಿಟ್ಟರೆ ಆ್ಯಕ್ಚುಲಿ ಇದು ತುಂಬ ಬೇಗನೆ ಕ್ವಿಕ್ಕಾಗಿ ಆಗೋಗುತ್ತೆ. ಸೊ ಎಲ್ಲ ಸ್ಪೈಸ್ ಪೌಡರ್ಸ್ನ ಎಲ್ಲ ರೆಡಿ ಇರೋದ್ರಿಂದ ಈಸಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಆಗಿದ ತಕ್ಷಣ ನಾವು ಅದನ್ನು ಎಣ್ಣೆಗೆ ಹಾಕ್ಕೊಂಡು ಕರಿಬೋದು. ಸೊ ಇದು ಬೇಗನೆ ಆಗೋಗುತ್ತೆ, ಅಷ್ಟು ಏನು ರಿಸ್ಕು ಅನಿಸೋದಿಲ್ಲ ಆ್ಯಕ್ಚುಲಿ. ಸೊ ಗರಿಗರಿಯಾದ KFC ಚೆನ್ನಾಗಿ ರೆಡಿಯಾಗಿದೆ. ಸೊ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಆ್ಯಕ್ಚುಲಿ ನನ್ನ ಮಗಳು ತುಂಬಾ ಫೋರ್ಸ್ ಮಾಡ್ತಾಯಿದ್ಲು KFC ಬೇಕು ಅಂತ. ಅವಳಿಗೋಸ್ಕರ ಆಚೆ ಎಲ್ಲ ಬೇಡ, ಹೊರಗಡೆದು ತಿನ್ನೋದು ಬೇಡ ಅಂತ ಹೇಳಿ, ಸೊ ಮನೆಯಲ್ಲೇ ಸ್ವಲ್ಪ ಇವತ್ತು ಟೈಮ್ ಇತ್ತು ಅಂತ ಮನೇಲೇ ಅವಳಿಗೆ KFCನ ಮಾಡಿಕೊಟ್ಟೆ. ಸೊ ತುಂಬ ಖುಷಿಯಿಂದ ಇಷ್ಟಪಟ್ಟಳು ಅವಳು. ಸೊ ತುಂಬ ಟೇಸ್ಟಿಯಾಗಿ ಬಂತು ನೋಡಿ, ಎಷ್ಟು ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ಮೇಲೆಲ್ಲ ಕ್ರಿಸ್ಪಿಯಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗೆ ಚೆನ್ನಾಗಿ ಬಂದಿದೆ ಕೂಡ, ತುಂಬ ಜ್ಯೂಸಿಯಾಗಿತ್ತು. ಸೊ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಸೊ ನನ್ನ ಮಗಳೂ ಖುಷಿಯಾಗಿ ಮಾಡೋದು ತುಂಬಾ ಸುಲಭ. ಸೊ ನೀವು ಕೂಡ ಟ್ರೈ ಮಾಡಿ.